ನಾನು ಡಾಕ್ಟರ್ MS ರಾವ್. ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ಶಾಸ್ತ್ರವೇತ್ತಾಗ ಒಂದು 30 ವರ್ಷ ನಾನು ಕೆಲಸ ಮಾಡಿದೆ. ಸೊ ಜೈವಿಕ ಕೀಟನಾಶಕ ಮೇಲೆ ನಾನು 30 ವರ್ಷ ಕೆಲಸ ಮಾಡಿದೆ. ಸೊ ರಿಟೈರ್ ಆದಮೇಲೆನೂ ಆ್ಯಕ್ಚುಲಿ ನಾನು ಇದ್ರ ಮೇಲೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರಾಡಕ್ಟ್ಸು ನಾವು ರಿಸರ್ಚ್ ಮಾಡಿ ನಾವು ಡೆವಲಪ್ ಮಾಡಿದ್ವಿ. ಸೊ ನೆಮಟೋ ಡಾಕ್ಟರ್, ವಿಲ್ ಡಾಕ್ಟರ್ ಅಂತ, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಬೂಸ್ಟರ್ಸು, ಸೊ ಇದೆಲ್ಲ ನಾವು ರಿಸರ್ಚ್ ಮಾಡಿ ಇನೋವೇಟಿವ್ ಪ್ರಾಡಕ್ಟ್ಸು ನಾವು ಫಾರ್ಮರ್ಸ್ಗೆ ಕೊಡ್ತಾಯಿದ್ವಿ. ಸೊ ಇಲ್ಲಿ ಸಕಿಂಗ್ ಪೆಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ, ವಿಲ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ, ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ಗೋಸ್ಕರ ಎಲ್ಲ ನಾವು ಮಾಡ್ತಾಯಿದ್ವಿ. ಇಲ್ಲಿ ನಾವು ನೋಡ್ತಾ ಇರೋದು ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್. ಸೊ ಜಗದೀಶ್ ಅಂತ, ಇದು ದೊಡ್ಡಬಳ್ಳಾಪುರ ಏರಿಯಾ ಆ್ಯಕ್ಚುಲಿ. ಸೊ ಇಲ್ಲಿ ಇದು 1.5 ಏಕರ್ನಲ್ಲಿ ಡ್ರ್ಯಾಗನ್ ಫ್ರೂಟ್ ಮಾಡ್ತಾಯಿದ್ದಾರೆ ಅವರು. ಸೊ ಇದು ನಾವು ನೋಡಿದರೆ ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಡಿಸೀಸ್ ಫ್ರೀ, ಪೆಸ್ಟ್ ಫ್ರೀ. ಇಲ್ಲಿ ನೋಡಿದರೆ ನಿಮಗೆ ಆ್ಯಕ್ಚುಲಿ ಬೆಳವಣಿಗೆ ಚೆನ್ನಾಗಿದೆ. ಸೊ ಏನಪ್ಪ ಕಾರಣ ಅಂದರೆ ಇವರು ಸುಸ್ಥಿರ ಬಯೋ ಆರ್ಗಾನಿಕ್ಸ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಬಯೋ ಪೆಸ್ಟಿಸೈಡ್ಸು, ಬಯೋ ಫಂಗಿಸೈಡ್ಸು ಯೂಸ್ ಮಾಡ್ತಾಯಿದ್ದಾರೆ. ಸೊ ಇದು ಡ್ರಿಪ್ ಪೂರ್ವಕ ಕಲಿಸ್ತಾ ಇರ್ತಾರೆ. ಆಮೇಲೆ ಆರ್ಗ್ಯಾನಿಕ್ ಮೆನ್ಯೂನಲ್ಲಿ ಮಿಕ್ಸ್ ಮಾಡಿ, ನೀಮ್ ಕೇಕ್ನಲ್ಲಿ ಮಿಕ್ಸ್ ಮಾಡಿ ಆ್ಯಕ್ಚುಲಿ ಗಿಡಕ್ಕೆ ಕೊಡ್ತಾ ಇರ್ತಾರೆ. ಸೊ 90% ಇವರು ಆರ್ಗ್ಯಾನಿಕ್ ಸಿಸ್ಟಮ್, ಸಾವಯವ ಸಿಸ್ಟಮ್ ಆ್ಯಕ್ಚುಲಿ ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೆ ಫ್ರೂಟ್ ಕ್ವಾಲಿಟಿ ಎಕ್ಸಲೆಂಟ್ ಆಗಿದೆ. ಫ್ರೂಟ್ ಇಳುವರಿ ಜಾಸ್ತಿ ಆಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಈ ಥರ ನಾನು ರೈತರಿಗೂ ಹೇಳೋದು, ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಹೇಳೋದು, ಸ್ಟೂಡೆಂಟ್ಸ್ಗೂ ಹೇಳೋದು, ಎಲ್ಲ ಅಫಿಷಿಯಲ್ಸ್ಗೂ, ಆಮೇಲೆ ಎಲ್ಲ ಸಿಟಿಸನ್ಸ್ ಆಫ್ ದ ಕಂಟ್ರಿಗೆ ನಾನು ಹೇಳೋದು ಏನಂದರೆ ಆ್ಯಕ್ಚುಲಿ ನಾವು ಬಯೋ ಪೆಸ್ಟಿಸೈಡ್ಸು, ಬಯೋ ಫಂಗಿಸೈಡ್ಸು, ಬಯೋ ನೆಮ್ಯಾಟಿಸೈಡ್ಸು, ಬ್ಯಾಕ್ಟೀಸೈಡ್ಸು, ಬಯೋ ಫರ್ಟಿಲೈಸರ್ಸು, ಇದು ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು ನಾವು ಜಾಸ್ತಿ ಬಳಸಬೇಕು. ಸೊ ಆವಾಗ ಭೂಮಿ ಕಾಪಾಡ್ಕೋಬೋದು, ಭೂಮಿ ಆರೋಗ್ಯ ಇಟ್ಕೋಬೋದು, ಫಲವತ್ತ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಸೊ ಪ್ರೊಡಕ್ಟಿವಿಟಿ ಚೆನ್ನಾಗಿರ್ತದೆ. ಸೊ ಭೂಮಿ ಹಾಳಾಗಲ್ಲ. ಸೊ ನಾವು ಇದು ಎಲ್ಲರಿಗೂ ಹೇಳಬೇಕು. ಸೊ ಈ ವಿಷಯ ನಿಮಗೆ ಮಾಹಿತಿ ಬಯೋ ಪೆಸ್ಟಿಸೈಡ್ಸ್ ಬಗ್ಗೆ, ಜೈವಿಕ ಕೀಟನಾಶಕ, ಜೈವಿಕ ಗೊಬ್ಬರ ಬಗ್ಗೆ ನಾನು ಏನೇನು ಯೂಸ್ ಮಾಡ್ತಾಯಿದ್ರೆ, ಹೆಂಗೆ ಏನು ಅಂತ ನಾನೆಲ್ಲ ನಿಮಗೆ ಮಾಹಿತಿ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ನಾನು. ಸೊ ಪ್ರತಿಯೊಬ್ಬರು ಫಾರ್ಮರ್ಗೂ ನಾವು ಇದು ಎಂಕರೇಜ್ ಮಾಡಬೇಕು, ಯೂಸ್ ಮಾಡಬೇಕು ಅಂತ. ಸೊ ಪ್ರತಿಯೊಂದು ಕ್ರಾಪ್ನಲ್ಲಿ ನಾವು ಯೂಸ್ ಮಾಡ್ಬೋದು ಇದು. ಸೊ ಯೂಸ್ ಮಾಡಿದರೆ ಒಳ್ಳೆ ಇಳುವರಿ ಬರ್ತದೆ ಆ್ಯಕ್ಚುಲಿ. ಸೊ ಸಾಯಿಲ್ ಹೆಲ್ತ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ನಾವು ಕೆಮಿಕಲ್ಸು ಕಡಿಮೆ ಬಳಸ್ಬೋದು, ರೆಸಿಡ್ಯೂ ಫ್ರೀ ಪ್ರಾಡ್ಯೂಸು ಕೊಡ್ಬೋದು. ಥ್ಯಾಂಕ್ ಯು. ನಮಸ್ಕಾರ.